ಬಿಡಿಎ ಕಾರ್ಯಾಚರಣೆಯ ವಿರುದ್ಧ ಈಗ ಥಣಿಸಂದ್ರದ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಬಿಡಿಎ ವಿರುದ್ಧವೇ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಥಣಿಸಂದ್ರ ನಿವಾಸಿಗಳು. ಹೀಗಾಗಿ ಅಲ್ಲಿರುವಂತಹ ಮನೆಗಳ ದಾಖಲೆಗಳನ್ನ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಿಡಿಎ ವಿರುದ್ಧ ಸಮರ ಸಾರಲು ಇಲ್ಲಿನ ನಿವಾಸಿಗಳು ನಿರ್ಧಾರವನ್ನ ಮಾಡಿರುವಂತದ್ದು. ಥಣಿಸಂದ್ರದಲ್ಲಿ ಏಕಾಏಕಿಯಾಗಿ ಮನೆಗಳ ಮೇಲೆ ಜೆಸಿಬಿಗಳನ್ನ ಹಾಕಿ ಮನೆಗಳನ್ನ ಡೆಮಾಲಿಷ್ ಮಾಡಲಾಯಿತು. ಗಮನಿಸ್ತಾ ಇರಬಹುದು ಥಣಿಸಂದ್ರದ ಈ ಒಂದು ಲೇಔಟ್ ಏನಿದೆ, ಈ ಒಂದು ಲೇಔಟ್ ನಲ್ಲಿ ಸಂಪೂರ್ಣವಾಗಿ ಇದ್ದಂತಹ ಸುಮಾರು 45ಕ್ಕೂ ಹೆಚ್ಚು ಮನೆಗಳೇನಿದೆ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಅದರ ಜೊತೆಗೆ ಒಂದಿಷ್ಟು ಜೀವನ ಆಧಾರ ಆಗಿದ್ದಂತಹ ಶೆಡ್ಗಳೇನಿದೆ, ಗ್ಯಾರೇಜ್ಗಳೇನಿದೆ ಅವುಗಳನ್ನ ಕೂಡ ನೆಲಸಮ ಮಾಡಲಾಗಿದೆ. ಪ್ರಮುಖವಾಗಿ ಬಿಡಿಎ 2004 ನಮ್ಮ ಜಾಗ ನಮ್ಮ ಹೆಸರಲ್ಲ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಆದ್ರೆ 1998 ಒಂದಿಷ್ಟು ಜನ ಈ ಒಂದು ಜಾಗದ ದಾಖಲಾತಿಗಳನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಖರೀದಿ ಮಾಡಿರುವಂತಹ ಒಂದಿಷ್ಟು ಸೇಲ್ಸ್ ಡೀಡ್ಗಳನ್ನ ಕೂಡ ಇಟ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಡಿಎ ವಿರುದ್ಧ ಇದೀಗ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾನೂನು ಸಮರವನ್ನ ಮಾಡೋದಕ್ಕೆ ಇಲ್ಲಿನ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ತಮ್ಮ ಒಂದಿಷ್ಟು ನಾಯಕರುಗಳೇನಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ಒಂದಿಷ್ಟು ನಾಯಕರುಗಳ ಮುಂದಾಳತ್ವದಲ್ಲಿ ಗಮನಿಸ್ತಾ ಇರಬಹುದು, ಪ್ರತಿಯೊಂದು ಮನೆಯ ದಾಖಲಾತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಬಿಡಿಎನ್ನ ಮಣಿಸಕ್ಕಾಗುತ್ತೋ ಆ ರೀತಿಯಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಸುಮಾರು 37 ಮನೆಗಳು ಡೆಮಾಲಿಟ್ ಆಗಿತ್ತು. ಮತ್ತೆ 37 ಮನೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ದಾಖಲೆಗಳೇನಿದೆ ಆ ಒಂದು ದಾಖಲೆಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಡಿಎ ವಾದ ಈ ಜಾಗ ನಮ್ಮದು ಅನ್ನುವಂತಹ ವಾದವನ್ನ ಬಿಡಿಎ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಡಿಎಗೆ ಈ ಜಾಗ ಸೇರಿದ್ದಲ್ಲ, ಈ ಜಾಗ ಸೇರಿದ್ದು ನಮಗೆ ಅನ್ನುವಂತಹ ಒಂದು ವಾದವನ್ನ ಇಲ್ಲಿನ ನಿವಾಸಿಗಳು ನಿನ್ನೆ ಏನು ಡೆಮೋಲಿಷನ್ ಆಗುವ ಸಂದರ್ಭದಲ್ಲೂ ಕೂಡ ವಾದಿಸಿದ್ರು. ಅದೇ ರೀತಿಯಾಗಿ ಇದೀಗ ಕಾನೂನು ಸಮರಕ್ಕೆ ಇಲ್ಲಿನ ಥಣಿಸಂದ್ರ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ದಾಖಲಾತಿಗಳು ಅಂತ ಹೇಳಿದ್ರೆ ಮನೆ ಯಾವಾಗ ಸೇಲ್ ಮಾಡಿದ್ರು, ಜಾಗವನ್ನ ಯಾವಾಗ ತಮ್ಮ ಹೆಸರುಗಳಿಗೆ ಮಾಡ್ಕೊಂಡ್ರು, ಅದಾದ ಬಳಿಕ ತಮಗೆ ವೋಟರ್ ಐಡಿ ಯಾವ ಅಡ್ರೆಸ್ ನಲ್ಲಿ ಸಿಕ್ಕಿತ್ತು, ಆಧಾರ್ ಕಾರ್ಡ್ ಯಾವ ಅಡ್ರೆಸ್ ನಲ್ಲಿ ಇತ್ತು, ಇಷ್ಟು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಕರೆಂಟ್ ಸೌಲಭ್ಯ ಆಗಿರಬಹುದು, ವಾಟರ್ ಸೌಲಭ್ಯ ಆಗಿರಬಹುದು, ಅದರ ಜೊತೆಗೆ ಈ ಖಾತಾ ಮತ್ತೆ ಬಿ ಖಾತಾ ಎರಡನ್ನ ಮಾಡಿಸಿರುವಂತಹ ಪ್ರತಿಯೊಂದು ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡು ಏಕಾಏಕಿಯಾಗಿ ಬಿಡಿಎಗೆ ಸಬ್ಮಿಟ್ ಮಾಡೋದು, ಅದರ ಜೊತೆಗೆ ಉತ್ತಮ ವಕೀಲರನ್ನ ಹಿಡ್ಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಟ್ಟಿನಲ್ಲಿ ಬಿಡಿಎ ಅಧಿಕಾರಿಗಳು ಮುಂಜಾನೆ ಬಂದು ತೋರಿದಂತಹ ದರ್ಪಕ್ಕೆ ಇದೀಗ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಕಾನೂನು ಸಮರ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಪ್ರತಿಯೊಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಮನೆಗಳ ಜಾಗ ಏನಿದೆ ಅವುಗಳ ಪ್ರತಿಯೊಂದು ದಾಖಲೆಗಳ ಜೊತೆಗೆ ಪ್ರತಿಯೊಂದು ವಿಚಾರಗಳು ಅಂತ ಹೇಳಿದ್ರೆ ಜಲಮಂಡಳಿ ಆಗಿರಬಹುದು, ಮತ್ತೆ ಬೆಸ್ಕಾಂ ಆಗಿರಬಹುದು, ನೀಡಿರುವಂತಹ ವಿದ್ಯುತ್ ಬಿಲ್ಗಳೇನಿದೆ, ಜಿಬಿಎ ನೀಡಿರುವಂತಹ ಖಾತೆಗಳೇನಿದೆ ಅವೆಲ್ಲರ ದಾಖಲಾತಿಯನ್ನ ಕೋರ್ಟ್ ಮುಂದೆ ಹಾಜರು ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎ ಕಾರ್ಯಾಚರಣೆಯ ವಿರುದ್ಧ ಈಗ ಥಣಿಸಂದ್ರದ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಬಿಡಿಎ ವಿರುದ್ಧವೇ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಥಣಿಸಂದ್ರ ನಿವಾಸಿಗಳು. ಹೀಗಾಗಿ ಅಲ್ಲಿರುವಂತಹ ಮನೆಗಳ ದಾಖಲೆಗಳನ್ನ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಿಡಿಎ ವಿರುದ್ಧ ಸಮರ ಸಾರಲು ಇಲ್ಲಿನ ನಿವಾಸಿಗಳು ನಿರ್ಧಾರವನ್ನ ಮಾಡಿರುವಂತದ್ದು. ಥಣಿಸಂದ್ರದಲ್ಲಿ ಏಕಾಏಕಿಯಾಗಿ ಮನೆಗಳ ಮೇಲೆ ಜೆಸಿಬಿಗಳನ್ನ ಹಾಕಿ ಮನೆಗಳನ್ನ ಡೆಮಾಲಿಷ್ ಮಾಡಲಾಯಿತು. ಗಮನಿಸ್ತಾ ಇರಬಹುದು ಥಣಿಸಂದ್ರದ ಈ ಒಂದು ಲೇಔಟ್ ಏನಿದೆ, ಈ ಒಂದು ಲೇಔಟ್ ನಲ್ಲಿ ಸಂಪೂರ್ಣವಾಗಿ ಇದ್ದಂತಹ ಸುಮಾರು 45ಕ್ಕೂ ಹೆಚ್ಚು ಮನೆಗಳೇನಿದೆ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಅದರ ಜೊತೆಗೆ ಒಂದಿಷ್ಟು ಜೀವನ ಆಧಾರ ಆಗಿದ್ದಂತಹ ಶೆಡ್ಗಳೇನಿದೆ, ಗ್ಯಾರೇಜ್ಗಳೇನಿದೆ ಅವುಗಳನ್ನ ಕೂಡ ನೆಲಸಮ ಮಾಡಲಾಗಿದೆ. ಪ್ರಮುಖವಾಗಿ ಬಿಡಿಎ 2004 ನಮ್ಮ ಜಾಗ ನಮ್ಮ ಹೆಸರಲ್ಲ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಆದ್ರೆ 1998 ಒಂದಿಷ್ಟು ಜನ ಈ ಒಂದು ಜಾಗದ ದಾಖಲಾತಿಗಳನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಖರೀದಿ ಮಾಡಿರುವಂತಹ ಒಂದಿಷ್ಟು ಸೇಲ್ಸ್ ಡೀಡ್ಗಳನ್ನ ಕೂಡ ಇಟ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಡಿಎ ವಿರುದ್ಧ ಇದೀಗ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾನೂನು ಸಮರವನ್ನ ಮಾಡೋದಕ್ಕೆ ಇಲ್ಲಿನ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ತಮ್ಮ ಒಂದಿಷ್ಟು ನಾಯಕರುಗಳೇನಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ಗಮನಿಸ್ತಾ ಇರಬಹುದು, ಪ್ರತಿಯೊಂದು ಮನೆಯ ದಾಖಲೆ
ದಾಖಲಾತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಬಿಡಿಎನ್ನ ಮಣಿಸೋಕ್ಕಾಗುತ್ತೋ ಆ ರೀತಿಯಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಸುಮಾರು 37 ಮನೆಗಳು ಡೆಮಾಲಿಟ್ ಆಗಿತ್ತು. ಮತ್ತೆ 37 ಮನೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ದಾಖಲೆಗಳೇನಿದೆ ಆ ಒಂದು ದಾಖಲೆಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಡಿಎ ವಾದ, ಈ ಜಾಗ ನಮ್ಮದು ಅನ್ನುವಂತಹ ವಾದವನ್ನ ಬಿಡಿಎ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಡಿಎಗೆ ಈ ಜಾಗ ಸೇರಿದ್ದಲ್ಲ, ಈ ಜಾಗ ಸೇರಿದ್ದು ನಮಗೆ ಅನ್ನುವಂತಹ ಒಂದು ವಾದವನ್ನ ಇಲ್ಲಿನ ನಿವಾಸಿಗಳು ನಿನ್ನೆ ಏನು ಡೆಮೋಲಿಷನ್ ಆಗುವ ಸಂದರ್ಭದಲ್ಲೂ ಕೂಡ ವಾದಿಸಿದ್ರು. ಅದೇ ರೀತಿಯಾಗಿ ಇದೀಗ ಕಾನೂನು ಸಮರಕ್ಕೆ ಇಲ್ಲಿನ ತಣಿಸಂದ್ರ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ದಾಖಲಾತಿಗಳು ಅಂತ ಹೇಳಿದ್ರೆ, ಮನೆ ಯಾವಾಗ ಸೇಲ್ ಮಾಡಿದ್ರು, ಜಾಗವನ್ನ ಯಾವಾಗ ತಮ್ಮ ಹೆಸರುಗಳಿಗೆ ಮಾಡ್ಕೊಂಡ್ರು, ಅದಾದ ಬಳಿಕ ತಮಗೆ ವೋಟರ್ ಐಡಿ ಯಾವ ಅಡ್ರೆಸ್ ನಲ್ಲಿ ಸಿಕ್ಕಿತ್ತು, ಆಧಾರ್ ಕಾರ್ಡ್ ಯಾವ ಅಡ್ರೆಸ್ ನಲ್ಲಿ ಇತ್ತು, ಇಷ್ಟು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಕರೆಂಟ್ ಸೌಲಭ್ಯ ಆಗಿರಬಹುದು, ವಾಟರ್ ಸೌಲಭ್ಯ ಆಗಿರಬಹುದು, ಅದರ ಜೊತೆಗೆ ಈ ಖಾತಾ ಮತ್ತೆ ಬಿ ಖಾತಾ ಎರಡನ್ನ ಮಾಡಿಸಿರುವಂತಹ ಪ್ರತಿಯೊಂದು ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡು ಏಕಾಏಕಿಯಾಗಿ ಬಿಡಿಎಗೆ ಸಬ್ಮಿಟ್ ಮಾಡೋದು, ಅದರ ಜೊತೆಗೆ ಉತ್ತಮ ವಕೀಲರನ್ನ ಹಿಡ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಟ್ಟಿನಲ್ಲಿ ಬಿಡಿಎ ಅಧಿಕಾರಿಗಳು ಮುಂಜಾನೆ ಬಂದು ತೋರಿದಂತಹ ದರ್ಪಕ್ಕೆ ಇದೀಗ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಕಾನೂನು ಸಮರ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಪ್ರತಿಯೊಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಮನೆಗಳ ಜಾಗ ಏನಿದೆ ಅವುಗಳ ಪ್ರತಿಯೊಂದು ದಾಖಲೆಗಳ ಜೊತೆಗೆ ಪ್ರತಿಯೊಂದು ವಿಚಾರಗಳು ಅಂತ ಹೇಳಿದ್ರೆ ಜಲಮಂಡಳಿ ಆಗಿರಬಹುದು, ಮತ್ತೆ ಬೆಸ್ಕಾಂ ಆಗಿರಬಹುದು, ನೀಡಿರುವಂತಹ ವಿದ್ಯುತ್ ಬಿಲ್ಗಳೇನಿದೆ, ಜಿಬಿಎ ನೀಡಿರುವಂತಹ ಖಾತೆಗಳೇನಿದೆ ಅವೆಲ್ಲರ ದಾಖಲಾತಿಯನ್ನ ಕೋರ್ಟ್ ಮುಂದೆ ಹಾಜರು ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎ ಕಾರ್ಯಾಚರಣೆಯ ವಿರುದ್ಧ ಈಗ ತಣಿಸಂದ್ರದ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಬಿಡಿಎ ವಿರುದ್ಧವೇ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ತಣಿಸಂದ್ರ ನಿವಾಸಿಗಳು. ಹೀಗಾಗಿ ಅಲ್ಲಿರುವಂತಹ ಮನೆಗಳ ದಾಖಲೆಗಳನ್ನ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಿಡಿಎ ವಿರುದ್ಧ ಸಮರ ಸಾರಲು ಇಲ್ಲಿನ ನಿವಾಸಿಗಳು ನಿರ್ಧಾರವನ್ನ ಮಾಡಿರುವಂತದ್ದು. ತಣಿಸಂದ್ರದಲ್ಲಿ ಏಕಾಏಕಿಯಾಗಿ ಮನೆಗಳ ಮೇಲೆ ಜೆಸಿಬಿಗಳನ್ನ ಹಾಕಿ ಮನೆಗಳನ್ನ ಡೆಮಾಲಿಟ್ ಮಾಡಲಾಯಿತು. ಗಮನಿಸ್ತಾ ಇರಬಹುದು ತಣಿಸಂದ್ರದ ಈ ಒಂದು ಲೇಔಟ್ ಏನಿದೆ, ಈ ಒಂದು ಲೇಔಟ್ ನಲ್ಲಿ ಸಂಪೂರ್ಣವಾಗಿ ಇದ್ದಂತಹ ಸುಮಾರು 45ಕ್ಕೂ ಹೆಚ್ಚು ಮನೆಗಳೇನಿದೆ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಅದರ ಜೊತೆಗೆ ಒಂದಿಷ್ಟು ಜೀವನ ಆಧಾರ ಆಗಿದ್ದಂತಹ ಶೆಡ್ಗಳೇನಿದೆ, ಗೆರೇಜ್ಗಳೇನಿದೆ ಅವುಗಳನ್ನ ಕೂಡ ನೆಲಸಮ ಮಾಡಲಾಗಿದೆ. ಪ್ರಮುಖವಾಗಿ ಬಿಡಿಎ 2004 ನಮ್ಮ ಜಾಗ ನಮ್ಮ ಹೆಸರಲ್ಲ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಆದ್ರೆ 1998 ಒಂದಿಷ್ಟು ಜನ ಈ ಒಂದು ಜಾಗದ ದಾಖಲಾತಿಗಳನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಖರೀದಿ ಮಾಡಿರುವಂತಹ ಒಂದಿಷ್ಟು ಸೇಲ್ಸ್ ಡೀಡ್ಗಳನ್ನ ಕೂಡ ಇಟ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಡಿಎ ವಿರುದ್ಧ ಇದೀಗ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾನೂನು ಸಮರವನ್ನ ಮಾಡೋದಕ್ಕೆ ಇಲ್ಲಿನ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ತಮ್ಮ ಒಂದಿಷ್ಟು ನಾಯಕರುಗಳೇನಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ಒಂದಿಷ್ಟು ನಾಯಕರುಗಳ ಮುಂದಾಳತ್ವದಲ್ಲಿ ಗಮನಿಸ್ತಾ ಇರಬಹುದು, ಪ್ರತಿಯೊಂದು ಮನೆಯ ದಾಖಲಾತಿಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಬಿಡಿಎನ್ನ ಮಣಿಸೋಕ್ಕಾಗುತ್ತೋ ಆ ರೀತಿಯಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಸುಮಾರು 37 ಮನೆಗಳು ಡೆಮಾಲಿಟ್ ಆಗಿತ್ತು. ಮತ್ತೆ 37 ಮನೆಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ದಾಖಲೆಗಳೇನಿದೆ ಆ ಒಂದು ದಾಖಲೆಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಡಿಎ ವಾದ, ಈ ಜಾಗ ನಮ್ಮದು ಅನ್ನುವಂತಹ ವಾದವನ್ನ ಬಿಡಿಎ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಡಿಎಗೆ ಈ ಜಾಗ ಸೇರಿದ್ದಲ್ಲ, ಈ ಜಾಗ ಸೇರಿದ್ದು ನಮಗೆ ಅನ್ನುವಂತಹ ಒಂದು ವಾದವನ್ನ ಇಲ್ಲಿನ ನಿವಾಸಿಗಳು ನಿನ್ನೆ ಏನು ಡೆಮೋಲಿಷನ್ ಆಗುವ ಸಂದರ್ಭದಲ್ಲೂ ಕೂಡ ವಾದಿಸಿದ್ರು. ಅದೇ ರೀತಿಯಾಗಿ ಇದೀಗ ಕಾನೂನು ಸಮರಕ್ಕೆ ಇಲ್ಲಿನ ತಣಿಸಂದ್ರ ನಿವಾಸಿಗಳು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ದಾಖಲಾತಿಗಳು ಅಂತ ಹೇಳಿದ್ರೆ, ಮನೆ ಯಾವಾಗ ಸೇಲ್ ಮಾಡಿದ್ರು, ಜಾಗವನ್ನ ಯಾವಾಗ ತಮ್ಮ ಹೆಸರುಗಳಿಗೆ ಮಾಡ್ಕೊಂಡ್ರು, ಅದಾದ ಬಳಿಕ ತಮಗೆ ವೋಟರ್ ಐಡಿ ಯಾವ ಅಡ್ರೆಸ್ ನಲ್ಲಿ ಸಿಕ್ಕಿತ್ತು, ಆಧಾರ್ ಕಾರ್ಡ್ ಯಾವ ಅಡ್ರೆಸ್ ನಲ್ಲಿ ಇತ್ತು, ಇಷ್ಟು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಕರೆಂಟ್ ಸೌಲಭ್ಯ ಆಗಿರಬಹುದು, ವಾಟರ್ ಸೌಲಭ್ಯ ಆಗಿರಬಹುದು, ಅದರ ಜೊತೆಗೆ ಈ ಖಾತಾ ಮತ್ತೆ ಬಿ ಖಾತಾ ಎರಡನ್ನ ಮಾಡಿಸಿರುವಂತಹ ಪ್ರತಿಯೊಂದು ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡು ಏಕಾಏಕಿಯಾಗಿ ಬಿಡಿಎಗೆ ಸಬ್ಮಿಟ್ ಮಾಡೋದು, ಅದರ ಜೊತೆಗೆ ಉತ್ತಮ ವಕೀಲರನ್ನ ಹಿಡ್ಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಟ್ಟಿನಲ್ಲಿ ಬಿಡಿಎ ಅಧಿಕಾರಿಗಳು ಮುಂಜಾನೆ ಬಂದು ತೋರಿದಂತಹ ದರ್ಪಕ್ಕೆ ಇದೀಗ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಕಾನೂನು ಸಮರ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಪ್ರತಿಯೊಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಮನೆಗಳ
ದಾಖಲೆಗಳ ಜಾಗ ಏನಿದೆ ಅವುಗಳ ಪ್ರತಿಯೊಂದು ದಾಖಲೆಗಳ ಜೊತೆಗೆ ಪ್ರತಿಯೊಂದು ವಿಚಾರಗಳು ಅಂತ ಹೇಳಿದ್ರೆ ಜಲಮಂಡಳಿ ಆಗಿರಬಹುದು, ಮತ್ತೆ ಬೆಸ್ಕಾಂ ಆಗಿರಬಹುದು, ನೀಡಿರುವಂತಹ ವಿದ್ಯುತ್ ಬಿಲ್ಗಳೇನಿದೆ, GBA ನೀಡಿರುವಂತಹ ಖಾತೆಗಳೇನಿದೆ ಅವೆಲ್ಲರ ದಾಖಲಾತಿಯನ್ನ ಕೋರ್ಟ್ ಮುಂದೆ ಹಾಜರು ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.